ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಕ್ಷಿತಾ ರಾಜ್ ಕನ್ನಡ ಬ್ಲಾಗ್. ಇವತ್ತು ನಾನು ನಿಮ್ಮೆಲ್ಲರಿಗೂ ನಮ್ಮಮ್ಮ ಮಾಡಿದ ಮೂಲಂಗಿ ವಡೆನ ಶೇರ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ. ಈ ಮೂಲಂಗಿ ವಡೆ ಮಾಡ್ತಾರಾ ಅನ್ನೋದೇ ನಂಗೆ ಡೌಟ್ ಇತ್ತು, ಆದರೆ ನಮ್ಮಮ್ಮನ ಫ್ರೆಂಡ್ ಹೇಳಿದ್ರಂತೆ ಮಾಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ನಿನ್ನೆ ನಮ್ಮಮ್ಮ ಮನೇಲಿ ಟ್ರೈ ಮಾಡಿದರು. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಈ ಮೂಲಂಗಿ ವಡೆ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆಂದರೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಶುಂಠಿ, ಮತ್ತು ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕೋಬೇಕು. ಮತ್ತು ಮೂಲಂಗಿನ ಇಲ್ಲಿ ಒಂದು 5 ಮೂಲಂಗಿ ತೊಗೊಂಡಿದ್ದೀವಿ, ಅದನ್ನ ತುರಿದು ಆ್ಯಡ್ ಮಾಡ್ಕೊಂಡಿದ್ದೀವಿ. ನೋಡಿ ಮೂಲಂಗಿಲಿ ಎಷ್ಟು ನೀರು ಬಿಟ್ಟಿದೆ ಅಂತ. ಸೊ ಎಲ್ಲ ಕೂಡ ಇವಾಗ ಹಾಕೋಬೇಕು. ಎಲ್ಲನೂ ಹಾಕೊಂಡಾದ್ಮೇಲೆ ಇಲ್ಲಿಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಇಲ್ಲಿ ಅಳತೆ ಮಾಡಿಲ್ಲ, ಆದರೆ 1 ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಕೂಡ ಹಾಕೋಬೇಕು. ನೀವು ಯಾವುದೇ ಹಸಿಟ್ಟನ್ನ ಅಂಗಡಿಯಿಂದ ತೊಗೊಬಂದರೆ ಅದನ್ನ ಫಸ್ಟು ಜರಡಿ ಆಡಿ ಆಮೇಲೆ ಯೂಸ್ ಮಾಡಿ, ಯಾಕಂದರೆ ಹಳೆ ಸ್ಟಾಕ್ ಆಗಿದ್ದರೆ ನಿಜವಾಗ್ಲೂ ಹುಳ ಆಗಿಬಿಟ್ಟಿರುತ್ತೆ, ಅದಕ್ಕೋಸ್ಕರ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋಬೇಕು. ನಂತರ 1-2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡ್ರೆ ಸಾಕು, ಯಾಕಂದರೆ ನಿಮ್ಗೆ ಎಷ್ಟು ಖಾರ ಬೇಕು ಅನಿಸುತ್ತೆ ಅಷ್ಟು ಖಾರನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ 1 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಹಾಕೊತಾ ಇದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರನ್ನ ಹಾಕಬಾರ್ದು, ಯಾಕಂದರೆ ಮೂಲಂಗಿನೇ ನೀರನ್ನ ಬಿಡೋದ್ರಿಂದ ನಾವಿಲ್ಲಿ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಮತ್ತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಡೈರೆಕ್ಟ್ ನೀವು ವಡೆನ ತಟ್ಟಿ ಎಣ್ಣೆಗೆ ಹಾಕಬೇಕು, ಯಾಕಂದರೆ ಹಾಗೆ ಇಟ್ಟರೆ ಅದು ನೀರು ಬಿಟ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವಾಗ ಅಮ್ಮ ಕಲಿಸ್ತಿದ್ದಾರೆ, ನೀವೇ ನೋಡ್ಬೋದು. ಅದನ್ನ ಚೆನ್ನಾಗಿ ಕಲಿಸ್ಬೇಕು. ಈ ಮೂಲಂಗಿ ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಮತ್ತು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಬ್ಲಡ್ ಫ್ಲೋ ಆಗಿರ್ಬೋದು, ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೂಲಂಗಿಯಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಇವಾಗ ಅದನ್ನ ಈ ಥರ ಒಂದು ಎಲೆಯಲ್ಲಾದರೂ ಸರಿ ಇಲ್ಲ ಬಟ್ಟೆಯಲ್ಲಾದರೂ ಸರಿ ತಟ್ಟಿ ನೀವು ಹೀಗೆ ಎಣ್ಣೆ ಒಳಗೆ ಬಿಟ್ಕೋಬೇಕು. ನೀವೇ ನೋಡ್ಬೋದು ಮೂಲಂಗಿ ವಡೆ ರೆಡಿಯಾಗಿದೆ, ಹೇಗೆ ಕಾಣಿಸ್ತಿದೆ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.